ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೂ ಕೂಡ ಸಚಿವ ಸ್ಥಾನ ತಪ್ಪಿದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಾಮೂಹಿಕ ರಾಜೀನಾಮೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಹೋಗಿ ವಿವಿಧ ಪದಾಧಿಕಾರಿಗಳು ಹುದ್ದೆಯಲ್ಲಿರ್ತಾರಲ್ಲ ಅವರೆಲ್ಲರೂ ಕೂಡ ಈ ವಾರ್ಡ್ಗೆ ಸಂಬಂಧಪಟ್ಟವರಿರ್ಬೋದು ಅಥವಾ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತಿರ್ಬೋದು ಆ ಪಕ್ಷದ ಮಟ್ಟಿಗಿನ ಹುದ್ದೆಯನ್ನು ತ್ಯಜಿಸೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಬೆಂಬಲಿಗರು ತೀರ್ಮಾನವನ್ನು ಮಾಡಿದ್ದಾರೆ. ಇತ್ತ ಯಾರ ಕೈಗೂ ಸಿಗ್ತಾ ಇಲ್ಲ ಪ್ರಿಯಕೃಷ್ಣನು ಮತ್ತು ಕೃಷ್ಣಪ್ಪ ಅವರ ಮುನಿಸಂತೂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಿಂದ ಕಂಟಿನ್ಯೂ ಆಗಿದೆ. ಆವಾಗಲೇ ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅಂತ. ಬಿಕಾಸ್ 4 ಸಲ ರೆಪ್ರೆಸೆಂಟ್ ಮಾಡಿದ್ದಾರೆ, ಅರ್ಹತೆ ಇದೆ, ಒಂದ್ಸಲ MLC ಬೇರೆ ಆಗಿದ್ರು, ಮಗನನ್ನು ಕೂಡ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದರೆ ಗೋವಿಂದರಾಜನಗರ ಕ್ಷೇತ್ರ ಇದೆಯಲ್ಲ, ಅದು BJP ಡಾಮಿನೆಂಟ್ ಏರಿಯಾ. ಅಲ್ಲಿ BJP ಅಲೆ ಜಾಸ್ತಿ ಇರಬೇಕಾದ್ರೆ ಕೂಡ ಮಗನನ್ನು ಸೋಮಣ್ಣ ಅಂತಹ ಘಟಾನುಘಟಿಗಳ ವಿರುದ್ಧ ಎಲ್ಲ ಗೆಲ್ಸ್ಕೊಂಡು ಬಂದಿದ್ದೀವಿ. ಏನು ಪ್ರಾಬ್ಲಮ್ ಏನು ಅನ್ನೋದು ಇವರ ಪ್ರಶ್ನೆ. ಆಯ್ತು ಮೊದಲನೇ ಬಾರಿ ನೀವು ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಅವರ ಮುಖದಲ್ಲಿ ಖುಷಿ ಇದ್ರೆ, ಅವಕಾಶ ಸಿಗದೇ ಇದ್ದವರಿಗೆ ಮುನಿಸು ಅನ್ನೋದು ಅವ್ರು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಮುಂದೆ ಎಲ್ಲವೂ ಡಿಸೈಡ್ ಆಗುತ್ತೆ. ಆಮೇಲೆ ಕೆಲವ್ರದ್ದು ವಾದ ಹೀಗೆ ಕೇಳಿ ಬರ್ತಾ ಇದೆ, ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ರು, ಯಾರ್ಯಾರು ಬರೀ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಅವ್ರಿಗೆ ಮಣೆ ಹಾಕೋ ಕೆಲಸ ಆಗಿದೆ. ಆಮೇಲೆ ಪಕ್ಷಕ್ಕೆ ಕರ್ಕೊಂಡು ಬಂದವ್ರಿಗೆ ಮಣೆ ಹಾಕೋ ಕೆಲಸ ಆಗಿದೆ. ಕಾಂಗ್ರೆಸ್ನಲ್ಲಿ ಹಿಂದೆಯಿಂದ ಒಂದು ಸಂಪ್ರದಾಯ ಇತ್ತು, ಸೀನಿಯಾರಿಟಿಗೆ ಬೆಲೆ ಅಂತ. ಬಟ್ ಆ ಬೆಲೆಯನ್ನು ಈ ಸಲ ಯಾಕೋ ಕಡೆಗಣನೆ ಮಾಡಿದ್ದಾರೆ ಅನ್ನೋದು ಹಲವರ ವಾದ. ಹೈಕಮಾಂಡ್ ಟೈಮೂ ಇಲ್ಲ ಈ ಕಡೆಗೆ ಮನವರಿಕೆ ಮಾಡೋಣ ಅಂದರೆ, ತೋರಿಸೋಣ ಅಂತ ಹೇಳಿದ್ರೆ ಖಾಲಿ ಇರುವಂತಹ ಸ್ಥಾನ ಕೂಡ ಒಂದೇ ಒಂದು, ಮಹಿಳಾ ಸಚಿವೆಯ ದಿಕ್ಕು ಬೇರೆ ಸಂಪುಟಕ್ಕಿಲ್ಲ. ಸೊ 108 ಪ್ರಾಬ್ಲಮ್ಸ್ ಅಂತೂ ವಿಸ್ತರಣೆ ಆಗಿರೋ ಕ್ಯಾಬಿನೆಟ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಸಾಮೂಹಿಕ ರಾಜೀನಾಮೆಗೆ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯನಗರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ. ಬಟ್ ಪ್ರಯತ್ನ ಪ್ರಾರ್ಥನೆ ಫಲ ಕೊಡುತ್ತಾ ಗೊತ್ತಿಲ್ಲ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿರುವಂತಹ ಎಂ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಕೃಷ್ಣ ಗೋವಿಂದರಾಜನಗರ ಮತ್ತು ವಿಜಯನಗರ ಎರಡೂ ಕಡೆ ಕಾಂಗ್ರೆಸ್ನ ಬಾವುಟವನ್ನು ಎತ್ತಿ ಹಿಡಿಯೋ ಕೆಲಸ 4 ಸಲ ತಂದೆ ಮಾಡಿದ್ರೆ 3 ಸಲ ಪುತ್ರ ಮಾಡಿದ್ದಾರೆ. ಅವಕಾಶದ ನಿರೀಕ್ಷೆ, ಫ್ಯಾಮಿಲಿನಲ್ಲಿ ಅಟ್ಲೀಸ್ಟ್ ಒಬ್ರಿಗೆ ಮಿನಿಸ್ಟರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು, ಇಬ್ಬರಿಗೂ ಸಿಕ್ಕಿಲ್ಲ. ಹೋದ್ಸಲ ಕೂಡ ಮುನಿಸಿತ್ತು, ಆದರೂ ಸುಮ್ಮನಿದ್ರು ನೆಕ್ಸ್ಟ್ ಎಕ್ಸ್ಪಾನ್ಷನಲ್ಲಿ ಆಗ್ಬೋದು ಅಂತ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಯಾವ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ ಮತ್ತು ಅವ್ರದ್ದೆಲ್ಲ ಡಿಸಿಷನ್ ಏನು? ಪ್ರಿಯಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವ್ರ ಡಿಸಿಷನ್ ಏನು? ಮಮತಾ, ಸದ್ಯ ಎಂ ಕೃಷ್ಣಪ್ಪನವರು ಹಾಗೆ ಪ್ರಿಯಕೃಷ್ಣ ಇಬ್ರು ಕೂಡ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಇಲ್ಲಿ ಮನೆಯಲ್ಲಿಲ್ಲ, ಕಾರ್ಯಕರ್ತರು ಬಂದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋದಿಲ್ಲ. ಯಾಕಂದ್ರೆ 2023ರಲ್ಲಿ ನಮಗೆ ಅಧಿಕಾರ ಅಂದ್ರೆ ನಮಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು ನಮ್ಮ ನಾಯಕರಿಗೆ, ಆದರೆ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನ ಇಲ್ಲಿನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನೀಗ ಕೃಷ್ಣಪ್ಪನವರ ನಿವಾಸದ ಬಳಿ ಇದ್ದೀನಿ. ನಿವಾಸದ ಬಳಿ ಈಗಾಗಲೇ ಕಾರ್ಯಕರ್ತರು ಹಾಗೆ ಇಲ್ಲಿನ ಏನು ಈ ಕ್ಷೇತ್ರದ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಿಷ್ಠಾವಂತ ಪಕ್ಷದ ಶಾಸಕರು ಇವರು, ಕೃಷ್ಣಪ್ಪನವರು ಹಾಗೆ ಪ್ರಿಯಕೃಷ್ಣ ಅವರು, ಇವರಿಗೆ ಸಚಿವ ಸ್ಥಾನವನ್ನ ಕೊಡದಂತ DK ಶಿವಕುಮಾರ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತ ಆಕ್ರೋಶವನ್ನ ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ನೇರವಾಗಿ ಇಲ್ಲಿನ ಏನು ಕಾರ್ಯಕರ್ತರು ಸೇರಿದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನು ಹೇಳ್ತೀರಿ ಸರ್? ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಸರ್. ಈಗ ನಿನ್ನೆ ಮಂತ್ರಿಮಂಡಲ ಆಗಿದೆ. ನಾವೆಲ್ಲರೂ ಕೂಡ ಬಹಳ ಆಶಾಭಾವನೆಯಿಂದ ಹೊಂದಿದ್ವಿ. ಎಲ್ಲ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದೆಲ್ಲ ಸಾವಿರಾರು ಕಾರ್ಯಕರ್ತರು ಮತ್ತು ಈ ಕ್ಷೇತ್ರಗಳ ಜನತೆಯು ಕೂಡ ಬಹಳಷ್ಟು ಉತ್ಸುಕರಾಗಿದ್ದರು, ಆಶಾಭಾವನೆ ಇಟ್ಕೊಂಡಿದ್ರು ಮಂತ್ರಿ ಆಗ್ತಾರೆ ಅಂತ. ಆದರೆ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಕ್ಕಿಲ್ಲ. ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಅನ್ನೋದು ಎಲ್ಲರದ ಯಕ್ಷ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದರೆ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪರವರು, ಪ್ರಿಯಕೃಷ್ಣರವರು ಈ 2 ಕ್ಷೇತ್ರದಲ್ಲಿ ಸತತವಾಗಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಅವರಿಗೆ ಕೊಡದೇ ಇರತಕ್ಕಂಥದ್ದು ಅನ್ಯಾಯ ಆಗಿದೆ. ಯಾಕಂದರೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಪಕ್ಷದ ಎಲ್ಲ ಕೃಷ್ಣಪ್ಪರು ಪ್ರಿಯಕೃಷ್ಣ ಸಿಕ್ಕಿದ್ರ ನಮಗೆ? ಇಲ್ಲ, ನಮ್ಮ ನಾಯಕರು ನಾವು ಪಾಪ ತುಂಬ ಪ್ರಯತ್ನ ಪಡ್ತಿದ್ದೀವಿ. ಅವರು ದುಃಖದಲ್ಲಿ ನಮಗೇನಂದರೆ ನಮಗೂ ದುಃಖ, ಅವ್ರಿಗಿನ್ನ ದುಃಖ ಏನಂದರೆ ನಮ್ಮ ಕಾರ್ಯಕರ್ತರು ಇಷ್ಟು ವರ್ಷ ಖಂಡಿತ 20 ವರ್ಷ MLA ಆಗಿ 1 ಬಾರಿ MLC ಆಗಿ ನಮ್ಮ ಪ್ರಿಯಕೃಷ್ಣ ಅವರು 3 ಬಾರಿ MLA ಆಗಿ ನಿಷ್ಠಾವಂತಿಕೆ ಇದೇನ ಸಿಗೋದು?
ಕಾಂಗ್ರೆಸ್ ಪಕ್ಷ ಅಂತಂದರೆ ನಿಷ್ಠಾವಂತ ಕಾರ್ಯಕರ್ತರು ಜಾಸ್ತಿ ಇದ್ದೀವಿ. ಕಾರ್ಯಕರ್ತರಿಗೆ ಎಲ್ಲಿ ಮನಸ್ಸು ಸಮಾಧಾನ ಇದೆ? ಈ ಥರ ಆದರೆ ಎಲ್ಲರಿಗೂ ಬೇಜಾರಿದೆ. ಆ ಬೇಜಾರಿಗೋಸ್ಕರ ಇದೇ ಥರ ನಿರಂತರವಾಗಿ ನಿನ್ನೆ ತಾವೆಲ್ಲ ನೋಡ್ದಂಗೆ ನಮ್ಮ ಮೂರು ಕಡೆ ಮಾಡಿದ್ದೀವಿ. ಇದೇ ಥರ ಖಂಡಿತವಾಗ್ಲೂ ಅವ್ರಿಗೆ ಸಿಗೋವರೆಗೂ, ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಿಮ್ಮ ಕಾರ್ಯಕರ್ತರ ಮುಂದಿನ ನಡೆ ಏನು ರಾಜೀನಾಮೆಗೆ ಇದು ಮಾಡ್ತೀರಾ ಹೆಂಗೆ? ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದೀವಿ ಸರ್. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ. ನಮ್ಮ ನಾಯಕರು ಪ್ರಿಯಕೃಷ್ಣ ಅವರು ಮತ್ತು ಕೃಷ್ಣಪ್ಪಗೋಸ್ಕರ ಇಡೀ ವಿಜಯನಗರ, ಗೋವಿಂದರಾಜನಗರ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಇವತ್ತಿನ ದಿನ. ನಾವು ತುಂಬ ಎಷ್ಟೋ ವರ್ಷದಿಂದ ಇದ್ದೀವಿ. ಆದರೂ ನಮಗೆ ಈ ಸಚಿವ ಸ್ಥಾನ ಕೊಡದವರಿಗೆ ತುಂಬ ನೋವಾಗಿದೆ ಸರ್. ನಮಗೆ ತುಂಬ ಅಳು ಬರ್ತಾ ಇದೆ. ಎಲ್ಲ ನಾವು ಹೆಣ್ಮಕ್ಳೆಲ್ಲ ತುಂಬ ಒಗ್ಗಟ್ಟಲ್ಲಿ ಎಷ್ಟು ಜನ ಇದ್ದೀವಿ ನೋಡಿ ಸರ್. ಹಾಗೇನೆ ಎಲ್ಲ ನಾವು ತುಂಬ ನೆನ್ನೆಯಿಂದ ನಾವು ಊಟನೂ ಸಹ ಮಾಡಿಲ್ಲ. ತುಂಬ 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 ಬೇಜಾರಾಗಿದೆ ನಮಗೆ. ಯಾಕೆ ಕೊಟ್ಟಿಲ್ಲ? ನೀವು ಕೊಡಬೇಕಲ್ವಾ? ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ಅದನ್ನ ಹೇಳಿ. ಒಂದು ನಮಗೆ ಶಾಸಕರಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಎಲ್ಲ ಶಾಸಕರಿಗಿಂತ ನಮ್ಮ ಶಾಸಕರು ತುಂಬ ಒಳ್ಳೆ ಶಾಸಕರು. ಅವ್ರಿಗೆ ಇದು ಅವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಇನ್ಯಾರಿಗೆ ಕೊಡ್ತಾರೆ ಇವರು? ಇನ್ಯಾರಿಗೆ ಕೊಡ್ತಾರೆ? ಅವ್ರಿಗೆ ಕೊರೋವರೆಗೂ ನಾವಂತೂ ಹೋರಾಟ ನಿಲ್ಲಿಸೋದಿಲ್ಲ. ಅವ್ರಿಗೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಒಳ್ಳೇದು ಆಗಲ್ಲ. ದಯವಿಟ್ಟು ಅವರಿಗೆ ಯಾರೇ ಅವರು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ನಾವು ಕಾರ್ಯಕರ್ತರೆಲ್ಲೂ ಸೇರಿ ಮನವಿ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ. ನಾವು ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಾವು ನಿಲ್ಸಲ್ಲ. ಇವತ್ತು ರಾಜೀನಾಮೆಯನ್ನು ಕೊಡುವಂಥ ಕೆಲಸ ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು, ಪಕ್ಷದ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ. ಇಬ್ಬರು ಶಾಸಕರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅವ್ರ ಮನವೊಲಿಸಿದೆ ನೋಡಿ, ನೀವು ಹೇಳ್ದಂಗೆ ಎಲ್ಲರಿಗೂ ಸ್ವಲ್ಪ ಮನ ನೊಂದಿರ್ಬೋದು. ಅವರ ಸಮಾಜದವ್ರು ಇರ್ಬೋದು, ಅವರ ಏನು ಕ್ಷೇತ್ರದ ಮತದಾರರಿರ್ಬೋದು, ಅವ್ರ ಒತ್ತಡ ಇದ್ದೇ ಇರ್ತದಲ್ಲ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೆಯದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಸಹಜವಾಗಿ ಅವರಿಗೆಲ್ಲ ನೋವಾಗಿರ್ತದೆ. ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ ಸರ್. ನಿಮ್ಮದು ಸಭಾಪತಿ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಪತ್ರದಲ್ಲಿ ಲೆಟರ್ನಲ್ಲಿ ಸಭಾಪತಿ ಇಟ್ಸ್ ಅನ್ ಇಂಟರ್ನಲ್ ಕಮ್ಯುನಿಕೇಷನ್, ಅದೇನು ಗೌರ್ಮೆಂಟಿಗೆ ಕೊಡ್ತಾ ಇದ್ದೀರಾ? ಆಮೇಲೆ ಇವರು ಸಭಾಪತಿ ಉಪಸಭಾಪತಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕಳೆದ 7-8 ವರ್ಷದಿಂದ ಲೋಕಸಭಾದಲ್ಲಿ ಡೆಪ್ಟಿ ಸ್ಪೀಕರೇ ಇಲ್ಲ. ಗೊತ್ತಾ ನಿಮಗೆ? ಯಾಕಿಲ್ಲ? ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಯಾವತ್ತೂ ಕೂಡ 8 ವರ್ಷ ಆ ಸ್ಥಾನ ಖಾಲಿ ಇಟ್ಟಿದ್ದೇ ಇಲ್ಲ. ಏನಕ್ಕೆ? ಇವ್ರು ಕೊಡ್ತಾ ಇದ್ದಾರೆ ಗೌರವ? ಸುಮ್ಮನೆ ಯಾವುದೋ ಇವ್ರಿಗೆ ಏನಾಗಿದೆ ಪಾಪ. ನಿನ್ನೆ ಯಾರು ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ. ಸರ್, ಏನು ತೀರ್ಮಾನ ಮಾಡಿದ್ದೀರಾ? ಏನು ನಡೆ ನಿಮ್ಮ ಮುಂದಿನ ನಡೆ ಅಂತ? ನಡೆ ಏನಿಲ್ಲ, ಭಾಳ ನೋವಾಗಿದೆ, ಬೇಸರ ಆಗಿದೆ. ರಾಜಕೀಯದಲ್ಲಿ ಬಹುಶಃ ಈ ಥರ ಅನ್ಯಾಯ ಆಗೋದು ಭಾಳ ಬೇಸರ, ಗೊತ್ತಾಗುತ್ತಲ್ಲ ನಿಮಗೆ. ಕ್ಷೇತ್ರದ ಜನ ಅಂತೂ ದಿನ ಬೆಳಗ್ಗೆ ಎದ್ದರೆ ಹತ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಆದರೂ ಏನು ಮಾಡೋದು? ಬಹುಶಃ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಇವತ್ತು ಅಧಿಕಾರವನ್ನು ಮಾಡಿದ್ದಾರೆ. ಪಾಪ ಅವರು ಭಾರಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅದೇ ನೋಡ್ತಾ ಇದ್ದೀವಿ. ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರ ಮಾಡ್ತೀನಿ. ಸಭೆ ಎಷ್ಟು ಗಂಟೆಗೆ ಸರ್? ಯಾರ್ಯಾರು ಸೇರ್ತೀರಾ, ಎಲ್ಲಿ ಅಂತ? 11 ಗಂಟೆ ಮೇಲೆ ಸೇರ್ಕೊಳ್ತೀವಿ, ಆ ನಂತರ ಮಾತಾಡ್ತೀನಿ. ಸರ್, ಏನು ತೀರ್ಮಾನ ಎಲ್ಲರದ್ದು? ಏನು ಅದೆಲ್ಲ ಏನು ತೀರ್ಮಾನ ಅದೇ ನಮ್ಮದು. ಓಕೆ, ಅದು ಮಾಡ್ತೀವಿ. ಕೆಲವರು ಕಣ್ಣೀರು ಕೂಡ ಹಾಕಿದ್ರು, ಒಂದಿಬ್ರು ರಾಜೀನಾಮೆ ಕೂಡ ಕೊಟ್ಟರು. ಈಗ ಇನ್ನೂ ಹಾಕಿದ್ದೀವಲ್ಲ, ನಾವು ಕಣ್ಣೀರು ಹಾಕಿದ್ದೀವಿ. ನಮಗೂ ಇದು ಕಣ್ಣೀರು ಬಂದಿದೆ. ಏನು ಮಾಡೋಕ್ಕಾಗತ್ತೆ ಅಲ್ವಾ? ನಾವು ಭಾರಿ ಪ್ರಯತ್ನ ಪಟ್ಟಿವಿ. ಕೊಟ್ಟವರಿಗೆ ಕೊಡೋದಂತಾದರೆ ರಾಜಕಾರಣ ಮಾಡೋದು ಭಾಳ ಕಷ್ಟ ಆಗುತ್ತೆ. ಇರಲಿ, ನಮ್ಮ ಕ್ಷೇತ್ರದ ಜನರ ಅಭಿಪ್ರಾಯ, ನನ್ನ ಹಿತೈಷಿಗಳ ಅಭಿಪ್ರಾಯ, ಅದನ್ನೆಲ್ಲ ತಿಳ್ಕೊಂಡೇ ಮಾಡಬೇಕಾಗುತ್ತೆ. ಜಯಚಂದ್ರ ನಿವಾಸದಲ್ಲಿ ಏನಾದ್ರು ಸಭೆ ಇದೆಯಾ ಸರ್? ನಾನು ನೋಡೋಣ, ಹೇಳ್ತೀನಿ ಅಂದಿದ್ದಾರೆ. ಓಕೆ, ಗುಪ್ತ. ಏನು ಗೊಂದಲ? ಯಾಕೆ? ಏನು ಕಾರಣ? ಯಾರು ಕಾರಣ ಅಂತ ಸರ್ ಇಷ್ಟೆಲ್ಲ ಗೊಂದಲಕ್ಕೆ? ಯಾರು ನೋಡುವಾಗ ಡೆಲ್ಲಿ ವರಿಷ್ಠ ಕಾರಣ ಇರ್ಬೋದು, ಯಾರು ಇರ್ಬೋದು ಗೊತ್ತಿಲ್ಲ. ನಮ್ಮ ಅದೇ ಹೇಳ್ದಲ್ಲ, ಜನರಿಗೆ 3 ಸರಿ ಗೆದ್ದಂಥವರಿಗೆ ಇನ್ನೊಬ್ಬರಿಗೆ ಅಥವಾ ಕೊಟ್ಟವರಿಗೆ ಕೊಡುವಂಥ ನಿರ್ಧಾರಗಳನ್ನು ಕೈ ಬಿಡಬೇಕು. ಅಥವಾ ರಾಜಕೀಯದಲ್ಲಿ ಸಾಧಾರಣ ಜನರಿಗೂ ಒಂದು ಅವಕಾಶ, MLAಗಳಿಗೂ ಅವಕಾಶ ಮಾಡಿಕೊಡುವಂಥದ್ದು ಆಗಬೇಕನ್ನೋದು ನಮ್ಮದೊಂದಷ್ಟು. 3 ಹಂತ ಇದೆ ಸರ್. ಸಿದ್ದರಾಮಯ್ಯನವ್ರ ಹಂತ, ಡಿ.ಕೆ. ಶಿವಕುಮಾರ್ ಅವ್ರ ಹಂತ, ಹೈಕಮಾಂಡ್ ಅಂತ. ಯಾವ ಹಂತದಲ್ಲಿ ಗೊಂದಲ ಇತ್ತು ಅಂತ? ಯಾವ ಹಂತದಲ್ಲಿ ಗೊಂದಲ ಆಗಿದ್ದು ಗೊತ್ತಿಲ್ಲ, ಅದನ್ನು ವಿಚಾರಿಸೋಕೆ ನಾನು ಹೋಗೋದಿಲ್ಲ. ಅನ್ಯಾಯ ಆಗಿದ್ದಂತೂ ಸತ್ಯ ಅಲ್ಲ. ಈಗ ನೀವು ಹೋರಾಟ ಮಾಡ್ತಿದ್ದೀರಾ, ನೀವು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದೀರಾ. ನ್ಯಾಯ ಸಿಗುತ್ತಾ? ಏನು ನ್ಯಾಯ ಅಂತ ಅದು? ಅಲ್ಲಿ ಇನ್ನೇನು ನ್ಯಾಯ ಸಿಗುತ್ತೆ ಹೇಳಿ? ಇನ್ನೇನು ನ್ಯಾಯ ಏನಿದೆ? ಎಲ್ಲ ಆಗೋಗಿದೆಯಲ್ಲ. ನ್ಯಾಯ ಸಿಗುವಂಥದ್ದು ಏನಿಲ್ಲ. ನಮ್ಮ ನಿರ್ಧಾರಗಳು ಏನಿದೆ ಅದು ನೋಡ್ಕೊಳ್ತೀವಿ. ಓಕೆ, ನಿಗಮ ಮಂಡಳಿ ಆ ವಿಚಾರದಲ್ಲಿ ಏನಾದರೂ ಚರ್ಚೆ ನಡೆಸ್ತೀರಾ? ಇಲ್ಲ, ಸಾರಿ. ಮುಖ್ಯಮಂತ್ರಿಗಳ ಖುದ್ದಾಗಿ ನಿಮ್ಮನ್ನ ಕರೆಗಿರೆ ಮಾಡ್ತಾ ಇದ್ದೀರಾ? ಏನು ಮಾತಾಡಿಲ್ಲ. ಅವರೇ ಮನವೊಲಿಕೆಗೆ ಮುಂದಾಗ್ತಾ ಇದ್ದಾರಂತೆ. ಅದು ನೋಡೋಣ, ನಮ್ಮ ಸಾಹೇಬರು ಏನು ಹೇಳ್ತಾರೆ. ಫೋನ್ ಮಾಡಿಲ್ಲ ಇನ್ನು ಸರ್ ನಿಮಗೆ? ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅಲ್ಲ, CM, ಮಾಜಿ CM ಯಾಕೆ ಮಾಡ್ತಾರೆ? ಅವ್ರು ತೃಪ್ತಿಯಾಗಿದ್ದಾರೆ, ಸಂತೋಷದಲ್ಲಿದ್ದಾರೆ.
ಅವ್ರು ಆರಾಮಿದ್ದಾರೆ, ನೋ ಪ್ರಾಬ್ಲಮ್. ಖುಷಿಯಾಗಿರೋರೆ ಈಗ ಮಾಜಿ CM ಅವರು. ಹೈಕಮಾಂಡ್ ಭೇಟಿ ಮಾಡೋ ಪ್ರಯತ್ನ ಏನಾದ್ರು ಮಾಡ್ತೀವಿ? ಇಲ್ಲ ಇಲ್ಲ ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು.